ನಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ನನ್ನ ನೀನು ಒಳ್ಳೆಯವಳು ಮಾಡಬೇಕು ಅಂತ ಅನ್ಕೊಂಡಷ್ಟು ನಾನು ಕೆಟ್ಟವಳೆ ಆಗ್ತೀನಿ ಅನ್ನೋದು ನಿಂಗೆ ಎಪ್ಪಿ ಇರ್ಲಿ. ನನಗೆ ಬುದ್ಧಿ ಬಂದಾಗಿಂದ ನಾನು ದೇವ್ರ ಕೈ ಮುಗ್ದಿದ್ದೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಮಾಡೋ ಪ್ರತಿಯೊಂದು ಕ್ಯಾಮೆಗೂ ನನ್ನ ಬೆನ್ನಿಂದ ನಿಂತು ಆಶೀರ್ವಾದ ಮಾಡಿರೋದು ಈ ದ್ಯಾವ್ತೇನೆಯ. ಈಗ ನೀವು ನನ್ನ ದಾರಿನೇ ಅನುಸರಿಸ್ತಿರೋದು ನೋಡಿ ನನಗೆ ಸಾನೇ ಖುಷಿ ಆಯ್ತದೆ ಮೇಡಮ್ ಅವರೇ. ನೀವು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಕೂಡ ಗೌಡ್ರೆ. ನೀವು ಚೆನ್ನಾಗಿದ್ರೆ ಈ ಮನೆ ಕೂಡ ಸದಾ ಆನಂದವಾಗಿರುತ್ತೆ. ಆಯ್ತು ಮೇಡಮ್ ಅವರೇ. ಅಯ್ಯೋ ಇದೇನಿದು, ನನ್ನ ಪಾಡಿಗೆ ನಾನು ಮಾತಾಡ್ತೇನೆ ಇವ್ನಿ, ನಿಮ್ಮ ಪಾಡಿಗೆ ನೀವು ಹೋಯ್ತಾನೆ ಇದ್ದೀರಲ್ಲ. ಅದು ಅತ್ತೆಗೆ ಕಾಫಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಓ ಅನ್ಯಾಯ ಮೇಡಮ್ ಅವರೇ, ಅತ್ತೆಗೆ ಮಾತ್ರ ಕಾಫಿ ಕೊಡೋದಾ? ನನಗೆ ಕೊಡೋಕ್ಕಿಲ್ವಾ? ಅಯ್ಯೋ ನಿಮಗೆ ಕೊಡಲ್ಲ ಅಂತೀನ, ಕೊಡ್ತೀನಿ. ಅಯ್ಯಯ್ಯೋ, ನನಗೆ ಬೇಕಾಗಿರೋದು ಕಾಫಿ ಅಲ್ಲ, ನನಗೆ ಬೇಕಾಗಿರೋದು ಏನದು? ಎಲ್ಲಾನು ಬಾಯಿ ಬಿಟ್ಟು ಹೇಳೋಕ್ಕಾಯ್ತದ? ನೀವು ಅರ್ಥ ಮಾಡ್ಕೋಬೇಕಪ್ಪ. ಆಯ್ತು ಮೇಡಮ್ ಅವರೇ, ಆಯ್ತು ಮೇಡಮ್ ಅವರೇ. ಅಲ್ಲ, ಈ ಅತ್ತೆ ಸೊಸೆ ಪ್ರೀತಿ ಮಧ್ಯ ನನ್ನನ್ನೇ ಮರ್ತು ಬಿಡ್ತಾರೋ ಏನೋ. ತಗೊಳ್ಳಿ ಕಾಫಿ. ಯಾಕತ್ತೆ, ಯಾಕೆ ಕಾಫಿ ಕುಡಿದೆ ಕೈಯಲ್ಲಿ ಹಾಗೆ ಇಟ್ಕೊಂಡಿದ್ದೀರಾ? ಓ, ಕಾಫಿಲೇನಾದ್ರೂ ವಿಷ ಹಾಕಿದ್ದೀನಿ ಅಂತ ಭಯನಾ? ಇಲ್ಲತ್ತೆ, ಖಂಡಿತ ನನಗಂತ ಕೆಟ್ಟ ಮನಸ್ಸಿಲ್ಲ. ನನಗೇನಿದ್ರು ಎಲ್ರೂ ಪ್ರೀತಿಯಿಂದ ಗೆಲ್ಲೋದಕ್ಕೆ ಗೊತ್ತೇ ಹೊರತು ಮೋಸದಿಂದ ಸಾಯಿಸೋದಕ್ಕೆ ಗೊತ್ತಿಲ್ಲ. ನನಗೆ ಆಶೀರ್ವಾದ ಮಾಡಿ ಅತ್ತೆ. ಓ, ನನ್ನ ವಿರುದ್ಧ ನಿಂತ್ಕೊಂಡು ಗೆಲ್ಲಕ್ಕಾಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸೋತು ಶರಣಾಯ್ತಾ ಇವ್ನಿ ಅಂತ ಕಾಲಕ್ಕೆ ಬೀಳ್ತಾ ಇದೆಯಾ? ಇಲ್ಲ ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಿಮಗೆ ಕಾಲಿಗೆ ಬಿದ್ದಿದ್ದ ಉದ್ದೇಶನೇ ಬೇರೆ. ಇವತ್ತಿಂದ ಒಂದು ಹೊಸ ಜೀವನ, ಹೊಸ ಪರೀಕ್ಷೆ, ಹಾಗೆ ನಮ್ಮಿಬ್ಬರ ಮಧ್ಯೆ ಒಂದು ಹೊಸ ಯುದ್ಧ ಶುರುವಾಗ್ತಿದೆ. ಆ ಯುದ್ಧದಲ್ಲಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಗೆಲುವು ಸಿಗಬೇಕು ಅಂತ ನೀವು ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿ ಅತ್ತೆ.
ಇದೇನು ಐಸು ಮೇಡಮ್ ಅವ್ರೆ ಹಿಂಗೆ ಕೇಳ್ತಿದ್ದೀರಾ? ನೀವು ಗೆಲ್ಲೇಬೇಕು ಅಂತ ಬಾಯ್ಬಿಟ್ಟು ಹೇಳ್ದೆ ಹೋದ್ರು ಅವ್ರ ಮನ್ಸಾರೆ ಬಯಸೋದು ಅದನ್ನೇ ತಾನೆ. ಆದರೂ ಅವ್ರ ಬಾಯಿ ತುಂಬ ನಾನೇ ಗೆಲ್ಲಬೇಕು ಅಂತ ಹೇಳಿದ್ರೆ ಅವ್ರ ಮಾತಿಂದ ನನಗೆ ಸ್ಫೂರ್ತಿ ಸಿಗುತ್ತಲ್ವಾ ಗೌಡ್ರೆ? ಐಸು ಮೇಡಮ್ ಅವರೇ, ಶತ್ರುಗಳೇ ಅಟ್ಟಿಗೆ ಬಂದರೂ ಕೈ ತುಂಬ ಕೊಟ್ಟು ಕಳ್ಸೋದು ಯಾವತ್ತೇ ನಮ್ಮವ್ವ. ಹಂಗಿರೋನಾಗ ಇಷ್ಟಪಟ್ಟು ಸೊಸೆ ಅಂತ ಈ ಅಟ್ಟಿಗೆ ತಂದಿರೋ ನಿಮ್ಮ ಆಸೆಗೆ ನಿರಾಸೆ ಮಾಡ್ತಾರ? ಖಂಡಿತ ಇಲ್ಲ. ಅವ್ವ, ಐಸು ಮೇಡಮ್ ಅವ್ರು ತುಂಬ ಆಸೆ ಪಟ್ಟು ಕೇಳ್ತಾವ್ರೆ ಕಣವ. ಮನ್ಸಾರ ಅವ್ರಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡವ. ನನ್ನ ಮಗ ಆಸೆ ಪಟ್ಟಂಗೆ ನಿಂಗೆ ಮನ್ಸಾರ ಆಶೀರ್ವಾದ ಮಾಡ್ತಾಯಿವ್ನಿ. ನೀನು ಏನು ಅಂದ್ಕೊಂಡಿದ್ಯೋ ಅದ್ರಾಗ ನಿಂಗೆ ಜಯ ಸಿಗಲಿ ಅಂತ. ಹಂಗಂತ ಯಾವತ್ತೂ ಅಂದ್ಕೋಬೇಡ. ಈ ಅಟ್ಟಿನಾಗೆ ಏನೇ ಆಟ ನಡೆದ್ರು, ಏನೇ ಪರೀಕ್ಷೆ ನಡೆದ್ರು ಅದ್ರಾಗೆ ಜಯಲಕ್ಷ್ಮಿ ಯಾವತ್ತಿದ್ರೂ ನನ್ನ ಕಡೆ ಇರ್ತಾಳೆ ಹೊರ್ತು ಬ್ಯಾರವ್ರ ಕಡೆ ಯಾವತ್ತೂ ಮಖ ಮಾಡೋಕ್ಕಿಲ್ಲ. ಥ್ಯಾಂಕ್ಸ್ ಅತ್ತೆ, ನನಗೆ ತುಂಬ ಖುಷಿ ಆಗ್ತಿದೆ. ಈ ಖುಷಿ ಜೊತೆಗೆ ನಾನು ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ಬೇಕು. ಬನ್ನಿ ನನ್ನ ಜೊತೆಗೆ, ಬನ್ನಿ ಅತ್ತೆ. ಅತ್ತೆ, ನಾನು ನಿಮ್ಗೇನೋ ತೋರಿಸ್ಬೇಕು ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ. ಇದೇನಿದು? ನನ್ನ ಪಟ ನಿನ್ನ ಕೋಣೆನಾಗೆ? ಹೌದು ಅತ್ತೆ, ನಿಮ್ಮದೇ ಫೋಟೋ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ನೋಡಬೇಕು ಅಂತ ತೀರ್ಮಾನ ಮಾಡಿ ನಾನು ಇದನ್ನು ತಂದಿಟ್ಟಿದ್ದೀನಿ. ಇನ್ನು ಮುಂದೆ ಯಾವುದೇ ಕೆಲಸ ಮಾಡೋ ಹಾಗಿದ್ರು ನಿಮ್ಮ ಫೋಟೋ ಕೈ ಮುಗ್ದು ಶುರು ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗೆ. ಆಗಲೇ ನೋಡಿದ್ರೆ ನಂಗೆ ಸೋಲಕ್ಕಿಲ್ಲ ಅಂದೆ, ಈಗ ನೋಡಿದ್ರೆ ನನ್ನೇದು ಯಾರು ಅಂತ ಒಪ್ಕೊಂಡು ನನ್ನ ಪಟ ಮಾಡಿಕೊಂಡಿದ್ಯಾ? ಒಪ್ಕೋತೀನತ್ತೆ, ಆದರೆ ನಿಮ್ಮ ಮನಸ್ಸೊಳಗೆ ತುಂಬಿರೋ ಕಲ್ಮಾಶನೆಲ್ಲ ತೆಗೆದುಹಾಕಿ ನೀವು ಈ ಮನೆಗೆ ಆದರ್ಶ ವ್ಯಕ್ತಿಯಾಗಿ ನೀವು ನೀವಾಗಿರಬೇಕು ಅನ್ನೋದೇ ನನ್ನ ಆಸೆ. ನೀವು ಬದಲಾದರೆ ಗೌಡ್ರಿಗೆ ಮಾತ್ರ ಅಲ್ಲ, ನನ್ನ ಪಾಲ್ಗೂ ದೇವರಾಗ್ತೀರ. ಅದರಿಂದ ನಿಮಗೆ ಈಗ ಮಾಡಿರೋ ಪಾಪದಿಂದ ಮುಕ್ತಿನೂ ಸಿಗುತ್ತೆ, ಪುಣ್ಯನೂ ಬರುತ್ತೆ. ಪಾಪ ಪುಣ್ಯದ ಲೆಕ್ಕ ಸಕ್ಮ್ಯಾಗ ನೋಡ್ಕೊಳವ. ಆದ್ರೆ ಈ ಜನ್ಮಕ್ಕೆ ರಂಗೇಗೌಡನ ಪಾಲ್ಗೆ ನಾನು ದ್ಯಾವ್ರೆಯ, ನಿನ್ನ ಪಾಲ್ಗೆ ನಾನು ರಾಕ್ಷಸಿನೆಯ. ಐಶ್ವರ್ಯ ಅಂತೂ ಸ್ಯಾನೆ ತಲೆನೋವಾಗೋಳೆ. ಅವಳು ದಿಟ್ಟವಾಗ್ಲೂ ಒಳ್ಳೆ ತಂದಾಗೆ ಬರ್ತಾವಳ, ಇಲ್ಲ ಮನ್ಸ್ನಾಗೆ ಬ್ಯಾರೆ ಏನಾರ ಮಡಿಕೊಂಡು ಬದಲಾಗೋ ಥರ ನಾಟಕ ಮಾಡ್ತಾವಳೇನೋ ಅಂತ ಅನ್ನಿಸ್ತಾರೆ. ಅದ್ರಾಗ ಅನುಮಾನನೇ ಬೇಡ ಕಣ್ತಂಗ್ಯಪ್ಪ. ನೀನು ಹೆಂಗಾರೆ ಯೋಚನೆ ಮಾಡಿ ನೋಡು. ಪಟ್ಟಣದಾಗೆ ಅವಳು ಸಮಕ್ಕೆ ಓದ್ಕೊಂಬಂದಿರೋ ನಮ್ಮ ಮಯಸ್ಸನ್ನ ಎದುರಾಕೊಂಡಿದ್ವು ಅಲ್ಲದೆ ರಂಗೇಗೌಡನ ಮುಂದೆ ಅವ್ನು ನಿಲ್ಲಿಸ್ಕೊಂಡು ಪ್ರಶ್ನೆ ಮಾಡಿ ಪಂಚಾಯತಿ ಗಂಟ ತಂದಿಕ್ತೋಳವಳು. ಅಂತೋಳು ನೀನು ಇಂತೋಳು ಅನ್ನೋದು ಗೊತ್ತಾದ ಮ್ಯಾಕು ರಂಗೇಗೌಡಂತ ಹೋಗಿ ಹೇಳ್ದೆ ನಿಂತವನೇ ಗಾಂಧಿಗಿರಿ ಮಾಡ್ತಾವಳೆ ಅಂದರೆ ಮುಂದಕ್ಕೇನೋ ದೂರಾಲೋಚನೆ ಇಟ್ಕೊಂಡೆ ಪ್ಲ್ಯಾನ್ ಮಾಡ್ತಾವಳೆ ಅಂತ ನನ್ಗನ್ನಿಸ್ತಾದೆ. ಅವಳು ಸಾಮಾನ್ಯದೋಳಲ್ಲ, ಭೂಮಿ ಆಕಾಶ ಬೇಕಾದ್ರೆ ತಳ್ಕೊಂಬಳ್ಕಾಬೋದು. ಅವಳು ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಕಣವ. ಯೋಚನೆ ಮಾಡಿ ನೋಡು.
ಅಯ್ಯ ತಿರ್ಗಾ ಅವಳನ್ನ ಹೊಗಳ್ತಾ ಇದೆಯಲ್ಲ ಮುದ್ದು. ನಮ್ಮ ಕಾಂಚನ ಎದುರಿಗೆ ಹೊಗಳ್ತಾ ಇದೆಯಲ್ಲ, ಅವಳನ್ನ ಆಕಾಶದಿಂದ ಉದುರ್ಬಿಟ್ಟಿದ್ದಾಳ. ಅಯ್ಯ ಏಟೇ ಆದರೂ ಅವಳು ಒಂದು ಹೆಣ್ಣಲ್ವೇ, ಅವಳಿಗೂ ಎಲ್ರಿಗೂ ಇರೋಂಗೆ ಭಯ ಭಕ್ತಿ ಅನ್ನೋದು ಇದ್ದೇ ಇರ್ತದೆ. ನಮ್ಮ ಕಾಂಚನನ್ ರೌದ್ರಾವತಾರ ನೋಡೆ ಅವಳಿಗೆ ಸಲಿ ಜರ ಬಂದಂಗೆ ಆಗಿರ್ತದೆ. ಹಂಗಿರೋನಾಗ ಅವಳು ನಮ್ಮ ಕಾಂಚನನ್ನ ಏನು ಮಾಡೋಕ್ಕಾಗಕ್ಕಿಲ್ಲ. ಅವಳು ಈಗಿನ್ನೋ ಪ್ರಪಂಚಕ್ಕೆ ಕಣ್ಬಿಡ್ತಾ ಇರೋ ಎಳೆ ನಿಂಬೆಕಾಯಿ. ಅದೇ ನಮ್ಮ ಕಾಂಚನ ದೊಡ್ಡ ಆಲದ ಮರ ಇದ್ದಂಗೆ. ಇವಳೊಂದು ರಂಬೆನೂ ಅವಳ ಕೈನಾಗೆ ಅಲ್ಲಾಡ್ಸಕ್ಕಾಗಕ್ಕಿಲ್ಲ. ಆದ್ರೂ ಬದಲು ತಾನು ಸುಮ್ಕಿರ್ದೆ ಸಮಯ ಅಂದ್ಕೊಂಡು ಶರಣಾಗಕ್ಕೆ ಮುಂದೆ ಬಂದವಳೆ ಆಟೆಯ. ಅಯ್ಯ ಮಂಗ್ ಪಡತ್ತದೆ. ಎಳೆ ನಿಂಬೇಕಾಯಿ ಅವಳಲ್ಲ, ನೀನು. ಯಾಕೆ ಹೇಳು? ನಮ್ಮ ಹುಡುಗಿ ಪ್ಯಾಟರ್ನಾಗೆ ಚೆನ್ನಾಗಿದ್ಯಾ ಬುದ್ಧಿ ತಿಳ್ಕೊಂಬಂದವಳೆ. ಎಲ್ಲಿ ಏನೇ ಅನ್ಯಾಯ ನಡೆದ್ರು ಅದ್ರ ವಿರುದ್ಧ ಹೋರಾಡ ಗಂಟ ನಿದ್ದೆ ಮಾಡೋಕ್ಕಿಲ್ಲ ಅಂತ ಅವ್ರ ಒಬ್ಬವನ್ಕಿಂತ ಹೇಳಿದ್ಲು, ಮರ್ತ್ಬಿಟ್ಟ. ಅಂಥೋಳು ತಾನು ಲಗ್ನ ಆಗಿ ಬಂದಿರೋ ಹಟ್ಟಿನಾಗೆ ನಮ್ಮ ಅತ್ತೆ ಇಂಥೋಳು ಅಂತ ಗೊತ್ತಾದ ಮ್ಯಾಕು ಸುಮ್ಕಿದ್ದಾಳ. ಸುಮ್ಕಿರಕ್ಕಿಲ್ಲ. ಕಾಂಚನ ಈ ಹಟ್ಟಿಗೆ ಹೆಂಗೆ ಬಂದ್ಲು, ಈ ಹಟ್ಟಿನ ಹೆಂಗೆ ಹತೋಟಿಗೆ ಇಟ್ಕೊಂಡವಳೆ ಅನ್ನೋ ವಿಚಾರಕ್ಕೆ ಎಲ್ಲ ಸಾಕ್ಷಿನೂ ಕಲೆ ಹಾಕಿರ್ತಾಳೆ, ತಿಳ್ಕೊ. ನೀನು ಹೇಳ್ತಾ ಇರೋದಿಟ್ಟ ಅಣ್ಣ, ಅವಳು ಯಾವಾಗಲೂ ನನ್ನ ನೀವು ಬದಲಾಗಿ ದ್ಯಾವ್ರಂಗೆ ಇದ್ಬಿಡಿ, ನನ್ನ ಗಂಡನ ಪಾಲಿಗೆ ನೀವು ಒಳ್ಳೆ ತಾಯಿಯಾಗಿ ಅವ್ರನ್ನ ಪಿರೂತಿಯಿಂದ ನೋಡ್ಕೊಳ್ಳಿ, ಆಮೇಲೆ ನೀವು ಏನೇ ಮಾಡಿದ್ರು ನಾನು ಕಂಡ್ರು ಕಾಣದೇ ಇದ್ದಂಗೆ ಇದ್ಬಿಡ್ತೀನಿ ಅಂತ ಹೇಳಿ ಒಳಗೆ ನನ್ನ ವಿರುದ್ಧ ಏನೋ ಮಸ್ಲತ್ ಮಾಡ್ತಾವಳೆ ಅಂತ ನನಗನ್ನಿಸ್ತದೆ. ಅಯ್ಯ ಹಂಗೆ ಅನ್ಕೊಳ್ಳೋದು ನಿನ್ನ ಭ್ರಮೆ ಕಾಂಚನ. ನೋಡು, ನಾನು ಆಗಲೂ ಹೇಳಿವ್ನಿ, ಈಗಲೂ ಅದನ್ನೇ ಹೇಳ್ತೀವ್ನಿ, ಕೇಳು. ಅವಳು ನೀನು ವಿರುದ್ಧ ಏನು ಮಾಡೋಕ್ಕಾಗಕ್ಕಿಲ್ಲ. ಅವಳು ಹೇಳಿರೋ ಮಾತನಾಗೆ ತೆಪ್ಪೈತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವಳು ಪಾಡುಗಳು ಇರ್ತಾಳೆ. ನೀನುವೇ ಈಟು ದಿನ ರಂಗೇಗೌಡನ್ನ ತೋರ್ಕೆ ಪಿರುತಿ ಮಾಡ್ದಂಗೆ ಮಾಡ್ಕೊಂಡು ಇದ್ಬಿಡು. ಬೇಕಾರೆ ಮೊದ್ಲಿಗಿನ್ನ ಈಗಿನ ದಾಸಿನೇ ಪಿರುತಿ ಮಾಡ್ತಿದ್ದೀನಿ ಅಂತ ತೋರಿಸ್ಕೊ. ಆಗ ನಿಮ್ಮಿಬ್ಬರ ಮಧ್ಯೆ ಯಾವ ಜಗಳನೂ ಬರಕ್ಕಿಲ್ಲ. ಈಟಕ್ಕೂ ಅವಳು ಕೇಳ್ತಾ ಇರೋದೇನು, ರಂಗೇಗೌಡನ ಜೊತೆನಾಗೆ ನೀನು ನಿಜವಾಗ್ಲೂ ದ್ಯಾವ್ರಂಗೆ ಇದ್ಬಿಡು ಅಂತ ತಾನೆ. ಇದ್ಬಿಡು. ಹೆಂಗಿದ್ರು ಈಗ ಮಾಡ್ತಾ ಇರೋ ನಾಟಕಕ್ಕೆ ಇನ್ನೊಂದು 10 ಪಟ್ಟು ಜಾಸ್ತಿ ಮಾಡಿದ್ರಾಯ್ತು. ಆಗ ಹತ್ಕೊಂಡು ಉರಿತಾ ಇರೋ ಬೆಂಕಿ ತಾನಾಗೇ ಆರೋತಿದೆ ಆಟೆಯ. ಅಲ್ಲೇ ಇರೋದು ಇಸ್ಯ. ಅವಳು ಆಟೋ ಒಂದು ಸುಲಭಕ್ಕೆ ಬಗ್ಗವಳಲ್ಲ. ಮನ್ಸ್ನಾಗೆ ನನ್ನಿರುದ್ದ ಕಿಡಿ ಮಡಿಕೊಂಡು ಬಾಯಿ ಮಾತನಾಗೆ ದ್ಯಾವ್ರಾಗ್ಬಿಡಿ ಅಂತ ಹೇಳ್ತಾವಳೆ ಅಂದರೆ ಅದರಿಂದ ಇನ್ನೇನೋ ಮರ್ಮ ಐತೆ. ಬೆಣ್ಣೆನ ಕೂದಲು ತೆಗೆದಂಗೆ ಮಾತಾಡಿ ರಂಗೇಗೌಡನ ದೃಷ್ಟಿನಾಗೆ ತಾನಿ ಅಟ್ಟಿನ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ಬರೆಸ್ಕೊಂಡು ಬೀಗ್ ದೇಸ್ಲಿ ಇಸ್ಕೊಂಬಿಟ್ರೆ ಸಾಕು. ಆಮೇಲೆ ಅವಳಿಗೆ ಹೆಂಗೆ ಬೇಕು ಹಂಗೆ ನಮ್ಮನ್ನೆಲ್ಲ ಆಟ ಆಡಿಸ್ಬೋದು ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಅದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿರ್ತಾನೆ. ಅದು ತೆಂಗ್ಯವ ಬುದ್ಧಿವಂತಿಕೆ ಅಂದ್ರೆ. ವೈರಿ ನಮ್ಮ ಮೈ ಮ್ಯಾಗ ಬೀಳಕ್ಕೆ ಮುಂಚೆಯೇ ಅವಳು ಯಾರು, ಯಾವ ದಿಕ್ನಾಗ ಯೋಚನೆ ಮಾಡ್ತಾವಳೆ ಅನ್ನೋದನ್ನ ತಿಳ್ಕೊಂಡು ಅವಳಿಗೂ ಗೊತ್ತಾಗೋಕ್ಕೂ ಮುಂಚೆಯೇ ಅವಳನ್ನ ಹೊಡೆದಾಕತ್ತದಲ್ಲ, ಅದು ಚಾಲಾಕಿತನ. ಆ ಮರ್ಮ ಐಸ್ಪರಿಂಗೆಲ್ಲಿ ಬರಬೇಕು? ಅದೇ ಮತ್ತೆ ಅದು ಬರಕ್ಕೆ ಸಾಧ್ಯ ಇಲ್ಲ ಅಂತ ತಾನೆ ನೇರವಾಗಿ ಜಗಳಕ್ಕಿಳಿದೆ ತಾಳ್ಮೆ ಅನ್ನೋ ಅಸ್ತ್ರನ ಪ್ರಯೋಗ ಮಾಡಿ ಸಂಧಾನದ ಬಿಳಿ ಬಾವುಟ ಆರಿಸ್ತಾ ಇರೋದು. ಅಲ್ಲಿಗೆ ಅವಳು ನಮಗೆ ಸರಳಾಗೋಳೆ ಅಂತ ತಾನೆ ಅರ್ಥ. ನನಗೇನೋ ಹಂಗೆ ಅನ್ನಿಸ್ತಾ ಇಲ್ಲ. ಅವಳು ಓದಿನ ಬುದ್ಧಿ ಏನೋ ಮಸ್ಲತ್ ಮಾಡ್ತಾ ಇರೋವಂಗದೆ. ನಿಧಾನಕ್ಕೆ ನಂಗೆ ಸೋತಂಗೆ ನಾಟಕ ಮಾಡಿ ರಂಗೇಗೌಡನ ಕಡೆಯಿಂದಲೇ ತನಗೆ ಅಧಿಕಾರ ಬರೋವಂಗೆ ಮಾಡ್ಕೊಂಬಿಟ್ಟು ಆಮ್ಯಾಕೆ ನನ್ನನ್ನು ಮೂಲೆಗೊಂಬು ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಹಂಗೇನಾರ ಅವಳ ಕೈಗೆ ಅಧಿಕಾರ ಹೋಗ್ಬಿಡ್ತು ಅಂತ ಇಟ್ಕ, ತಿರ್ಗದು ನಮ್ಮ ಕೈಗೆ ವಾಪಸ್ ಬರೋಕ್ಕಿಲ್ಲ. ಅದಕ್ಕೆ ನಾನಾಗೆ ಅವಳಿಗೆ ಅಧಿಕಾರ ಕೊಡಬೇಕು ಅಂತ ತೀರ್ಮಾನ ಮಾಡೀವ್ನಿ. ಈ ಬೀಗ್ ದಸ್ಲನ್ನ ನಾನಾಗೆ ಅವಳಿಗೆ ಕೊಟ್ಟರೆ ತಿರುಗಿ ಯಾವಾಗ ಬೇಕೋ ನಮ್ಗೆ ಆವಾಗ ಅದನ್ನ ವಾಪಸ್ ಕಿತ್ಕೋಬೋದು. ಆಗ ಅವಳ ಬಣ್ಣ ನಿಧಾನವಾಗಿ ಬದಲಾಯ್ತದೆ. ತೆಂಗ್ಯವ ಇಷ್ಟೊಂದು ವಿಪರೀತದ ಪರೀಕ್ಷೆ ಬೇಕಾ? ಯೋಚನೆ ಮಾಡಿ ನೋಡು. ಅವಳು ಸಿಕ್ಕಿದ್ದೆ ಶಿವ ಅಂತ ಬೀಗದ ಹೋಟ್ಲನ್ನ ಸೊಂಟಕ್ಕೆ ಸಿಗಿಸ್ಕೊಬಿಟ್ರೆ ಅವಳ ನಿಜವಾದ ಉದ್ದೇಶ ಏನು ಅನ್ನೋದು ಆವಾಗ ಗೊತ್ತಾಯ್ತದ ನೋಡು.
ಗೌಡ್ರೆ ಗೌಡ್ರೆ ಯಾರಪ್ಪಿ ನೀನು? ಏನಾಗಬೇಕಾಗಿತ್ತು? ಅಕ್ಕ ನಮಸ್ಕಾರ. ನಾನು ನಂಜುಂಡಪ್ಪ ಮಗ ಯತೀಶ. ಅಕ್ಕ ಪರೀಕ್ಷೆ ಹತ್ರ ಬಂತು, ಫೀಸ್ ಕಟ್ಟಕ್ಕೆ 5,000 ದುಡ್ಡು ಬೇಕಾಯ್ತು. ನಿನಗೇನಾದರೂ ಕಾಸು ಬೇಕಿತ್ತು ಅಂದರೆ ಅಟ್ಟಿ ತಕ್ಕ ಬಂತು ಕಾಸು ಇಸ್ಕೊಂಡು ಹೋಗು ಅಂತ ಗೌಡ್ರು ಹೇಳಿದ್ರು ಕಣಕ್ಕ. ಅದಕ್ಕೆ ಬಂದೆ. ಗೌಡ್ರಿಲ್ವೇನಕ್ಕ? ಒಂದು ನಿಮಿಷ ಕರಿತೀನಿರು. ಓಹೋ ಏನ್ಲ ಯತೀಸಾ, ಸಂದಾಗಿದ್ಯಾ? ಸಂದಾಗ ಓದ್ತಾ ಇದೆಯಾ ತಾನೇ? ಚೆಂದಾಗಿ ಹೋಗ್ತಾ ಇದ್ದೀನಿ ಗೌಡ್ರೆ. ಗೌಡ್ರೆ, ಅವನು ಅರ್ಜೆಂಟಾಗಿ ಪರೀಕ್ಷೆ ಫೀಸ್ ಕಟ್ಟಬೇಕಂತೆ. ನೀವೊಂಚೂರು ದುಡ್ಡು ಕೊಟ್ಟರೆ ಅವನಿಗೆ ಸಹಾಯ ಆಗುತ್ತೆ ಅಂತಂದ. ಓ ಹೌದೇ? ಏಟ್ ಬೇಕಂತ ಇಸ್ ಮೇಡಮ್ ಅವರೇ? 5,000 ಬೇಕಂತೆ. 5,000ನಾ? ನಂತವು ಈಗಿರೋದ್ರಲ್ಲಿ ಸೊಸೈಟಿಯಿಂದ ಗೊಬ್ಬರ ತರೋಕ್ಕೆ ಸರಿ ಹೋಯ್ತದೆ. ಅದು ಅಲ್ಲದೆ ಟ್ಯಾಕ್ಟ್ರ್ ರಿಪೇರಿ ಅಂತ ಬೇರೆ ಹೇಳ್ದ, ಅದನ್ನು ರಿಪೇರಿಗೆ ಬಿಟ್ಟಿವ್ನಿ. ಅಲ್ಲಿ ಲೇಟ್ ಆಯ್ತದೆ ಅಂತ ಗೊತ್ತಿಲ್ಲ. ಹಾಂ, ಒಂದು ಕೆಲಸ ಮಾಡಿ, ಅವನ್ ತವ ಕೇಳಿಸ್ಕೊಟ್ಬಿಡಿ. ಅತ್ತೆ ಹತ್ರನಾ? ಯಾಕೈಸ್ ಮೇಡಮ್ ಅವರೇ ಸಂಕೋಚನಾ? ನೋಡಿ, ನೀವು ಅದೆಲ್ಲ ಮಡಿಕಬೇಡಿ. ಯಾಕೆ ಅಂದರೆ ನನಗೆ ದುಡ್ಡು ಬೇಕು ಅಂದರೂ ನಾನು ಅವನ್ ತವನ್ನೇ ಕೇಳಿಸ್ಕೊಳ್ಳೋದು. ನೋಡಪ್ಪ ಯತೀಸ, ಸಂದಾಗೋದಿ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ಲಾಡು ತಂದ್ಕೊಡ್ಬೇಕು, ಗೆಪ್ತಿರ್ಲಿ. ಆಯಿತು ಗೌಡ್ರೆ. ಅತ್ತೆ ಅತ್ತೆ, ಅದು ಒಂದು 5,000 ಬೇಕಿತ್ತು, ಕೊಡ್ತೀರಾ? ಇದನ್ನ ರಂಗೇಗೌಡನ ತಾವನೇ ಕೇಳಿ ಇಸ್ಕೋಬೋದಿತ್ತಲ್ವೇ? ಯಾಕೆ ಅವ್ನು ಕೊಡೋಕ್ಕಿಲ್ಲ ಅನ್ನೇ? ಹಾಗೇನಿಲ್ಲ ಅತ್ತೆ, ಅವರು ನಿಮ್ಮ ಹತ್ರನೇ ಕೇಳಿ ಇಸ್ಕೊ ಅಂತಂದ್ರು. ಓ, ಈಗಲಾದ್ರೂ ಗೊತ್ತೈತೆ ಈ ಅಟ್ಟಿಗೆ ಆಧಾರ ಸ್ತಂಭ ಯಾರು ಅಂತ. ನೀನು ನಂತಾವ್ ದುಡ್ಡು ಕಾಸಿನ ವಿಚಾರಕ್ಕಾಗಲಿ ಅಥವಾ ಬ್ಯಾರೆ ವಿಚಾರಕ್ಕೆ ಆಗಲಿ ಕೈ ಚಾಚ್ಕೊಂಡು ನಂತಾಕ್ ಬಂದೇ ಬತ್ತೀಯ ಅಂತ ನಂಗೆ ಸಂದಾಗ ಗೊತ್ತಿತ್ತು. ರಂಗೇಗೌಡನ ಲಗ್ನ ಆದ ಕೂಡಲೇ ನಾನು ಮಹಾರಾಣಿ ಆಗ್ಬಿಡ್ತೀನಿ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಅಲ್ಲ. ಆದರೆ ಅದೆಲ್ಲ ಸುಳ್ಳು. ದೂರದ ಬೆಟ್ಟ ಯಾವತ್ತಿದ್ರೂ ನುಣ್ಣಿಗೆ ಅನ್ನೋದು ಗೊತ್ತಾಗಿ ನಿನ್ನ ಬಗ್ಗೆ ನಿನಗೇ ಒಂಥರ ಸಂಕಟ ಆಗ್ತಿರ್ಬೇಕಲ್ಲ. ಊರನ್ನೇ ಆಳೋ ಗೌಡ ನಿನ್ನ ಗಂಡ. ಆದರೆ ಅವನು ಕಾಸು ಬೇಕಾದ್ರೂ ಅವನು ಬಂದು ನಂತಾವ್ ಕೇಳ್ತಾನೆ. ಇನ್ನು ನೀನು ಅವನು ಇಷ್ಟಪಟ್ಟು ಲಗ್ನ ಆಗಿರೋ ಹೆಂಡ್ರು ನೀನು ಏನೇ ಕೇಳಿದ್ರು ಅದನ್ನು ಪಿರೂತಿಯಿಂದ ಕೊಡಬೇಕಾಗಿರೋದು ಅವನ ಧರ್ಮ. ಆದರೆ ಅವನು ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ನ ತಾವನೇ ಹೋಗಿ ದುಡ್ಡು ಕೇಳು ಅಂತ ಹೇಳೋನೆ ಅಂದರೆ ಈ ಅಟ್ಟಿನಾಗೆ ನಿನ್ನ ಸ್ಥಾನ ಏನು ಅನ್ನೋದು ಗೊತ್ತಾಯ್ತು ತಾನೆ? ಇಲ್ಲಿ ಗಂಟ ನೀನು ಏನೇನು ಅನ್ಕೊಂಡಿದ್ದೋ ಅದೆಲ್ಲ ಸುಳ್ಳು. ಇದೇ ವಾಸ್ತವ. ಅದಕ್ಕೆ ಹೇಳೋದು, ಗುದ್ದಾಡಿ ಮೈ ಕೈ ನೋಯಿಸ್ಕೊಳ್ಳೋದ್ರ ಬದಲು ಕೈ ಜೋಡಿಸಿ ಗೆಳ್ತನ ಮಾಡೋದು ಒಳ್ಳೆಯದು ಅಂತ. ಅದನ್ನು ಅರ್ಥ ಮಾಡ್ಕೊಂಡು ನನ್ನ ವಿರುದ್ಧ ಚಿತಾವಣೆ ಮಾಡೋದು ನಿಲ್ಲಿಸಿ ನನ್ನ ದಾರಿಗೆ ಬಂದ್ಬಿಡು. ನಿನ್ನ ಮಾರಾಣಿಯಂಗೆ ಮೆರೆಸ್ತೀನಿ. ಅಂದರೆ ನನ್ನ
ನನ್ನ ಗಂಡನ ಸಂತೋಷನೆಲ್ಲ ಒತ್ತೆ ಇಟ್ಟು ನಾನು ನಿಮ್ಮ ಜೊತೆ ಸೇರ್ಕೋಬೇಕಾ? ಚೆನ್ನಾಗಿದೆ ಅತ್ತೆ ನೀವು ಹೇಳ್ತಾ ಇರೋದು. ನೀವು ನಿಮ್ಮ ಗಂಡಂಗೆ ಮೋಸ ಮಾಡಿ ಅಧಿಕಾರ ಕಿತ್ಕೊಂಡು ಅವ್ರನ್ನ ಬಲಿಪಶು ಮಾಡಿದ ಹಾಗೆ ನಾನು ನನ್ನ ಗಂಡಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನನಗೆ ಬೇಕಾಗಿರೋದು ನನ್ನ ಗಂಡನ ಪ್ರೀತಿ ಮಾತ್ರ. ಅವ್ರ ದೀರ್ಘಾಯಸ್ಸೆ ನನಗೆ ಸಿರಿ ಸಂಪತ್ತು ಎಲ್ಲ.